ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್. CCE ಗ್ರೇಡ್ಗಳ ಬಗ್ಗೆ ತಿಳಿಸ್ಕೊಡಿ ಅಂಥೇಳಿ ಕಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. CCE ಆಧಾರಿತ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪಯುಕ್ತವಾಗುವಂತಹ ಶ್ರೇಣಿ ಪಟ್ಟಿ. ಇಲ್ಲಿ ಅಡ್ಡ ಸಾಲುಗಳು ಯಾವುದಕ್ಕೆ ಅಂದರೆ ಎಷ್ಟು ಅಂಕಗಳಿಗೆ ನಾವು ಪರಿವರ್ತನೆ ಮಾಡಬೇಕು ಅನ್ನೋದನ್ನು ಕೊಡಲಾಗಿದೆ. ಈ ಕಡೆ ಉದ್ದ ಸಾಲು ಗ್ರೇಡ್ಗಳನ್ನು ಕೊಡಲಾಗಿದೆ ಸ್ನೇಹಿತರೆ. ಇಲ್ಲಿ ನಾವು ನೋಡ್ತಾ ಹೋಗಬೇಕು. 10ಕ್ಕೆ ಯಾವ ಗ್ರೇಡ್ ಬರುತ್ತೆ, 15ಕ್ಕೆ, 20ಕ್ಕೆ, 30, 40, 60, 70, 80, 90, 100 ನೀವು ಯಾವುದಕ್ಕಾದರೂ ಎಷ್ಟು ಅಂಕಗಳಿಗೆ ಬೇಕಾದರೂ ನಾವು ಪರಿವರ್ತನೆ ಮಾಡ್ಬೋದು. ಅದಕ್ಕೆ ಯಾವ ಗ್ರೇಡ್ಗಳು ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, 10ಕ್ಕೆ ನಾವು ನೋಡಿದಾಗ 9ರಿಂದ 10 ಅಂಕಗಳನ್ನು ಪಡೆದುಕೊಂಡ್ರೆ A+ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ 7ರಿಂದ 8.9 ಅಂಕಗಳನ್ನು ಪಡೆದುಕೊಂಡ್ರೆ A ಗ್ರೇಡ್ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ 5ರಿಂದ 6.9 ಅಂಕಗಳನ್ನು ಪಡೆದುಕೊಂಡಾಗ B+ ಬರುತ್ತೆ. ಅದೇ ರೀತಿಯಾಗಿ 3ರಿಂದ 4.9 ಅಂಕಗಳನ್ನು ಪಡೆದುಕೊಂಡಾಗ B ಬರುತ್ತೆ. 1ರಿಂದ 2.9 ಅಂಕಗಳನ್ನು ಪಡ್ಕೊಂಡಾಗ C ಗ್ರೇಡ್ ಬರುತ್ತೆ. ಇದು 10ಕ್ಕೆ ಆಯಿತು ಸ್ನೇಹಿತರೆ. ಅದೇ ರೀತಿಯಾಗಿ 15ಕ್ಕೂ ನಾವು ನೋಡ್ಬೋದು. 15ಕ್ಕೆ 13.5ರಿಂದ 15 ಅಂಕಗಳನ್ನು ಪಡೆದುಕೊಂಡ್ರೆ A+ ಗ್ರೇಡ್ ಬರುತ್ತೆ. ಅದೇ ರೀತಿಯಾಗಿ 10.5ರಿಂದ 13 ಅಂಕಗಳನ್ನು ಪಡೆದುಕೊಂಡಾಗ A ಬರುತ್ತೆ. ಅದೇ ರೀತಿಯಾಗಿ 7.5ರಿಂದ 10 ಅಂಕಗಳನ್ನು ಪಡ್ಕೊಂಡ್ರೆ B+ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ 4.5ರಿಂದ 7 ಅಂಕಗಳನ್ನು ಪಡ್ಕೊಂಡ್ರೆ B ಬರುತ್ತೆ. 1ರಿಂದ 4 ಅಂಕಗಳನ್ನು ಪಡ್ಕೊಂಡ್ರೆ C ಗ್ರೇಡ್ ಬರುತ್ತೆ. ಇದು 15ಕ್ಕೆ ಆಯಿತು ಸ್ನೇಹಿತರೆ. ಅದೇ ರೀತಿಯಾಗಿ 20ಕ್ಕೆ ನಾವು ನೋಡ್ಬೋದು. 18ರಿಂದ 20 ಅಂಕಗಳನ್ನು ಪಡ್ಕೊಂಡ್ರೆ A+. ಅದೇ ರೀತಿಯಾಗಿ 14ರಿಂದ 17 ಅಂಕಗಳನ್ನು ನಾವು ಪಡ್ಕೊಂಡ್ರೆ A ಬರುತ್ತೆ. ಅದೇ ರೀತಿಯಾಗಿ 10ರಿಂದ 13 ಅಂಕಗಳನ್ನು ಪಡ್ಕೊಂಡಾಗ B+ ಬರುತ್ತೆ. ಅದೇ ರೀತಿಯಾಗಿ 6ರಿಂದ 9 ಅಂಕಗಳನ್ನು ಪಡ್ಕೊಂಡಾಗ B ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ 2ರಿಂದ 5 ಅಂಕಗಳನ್ನು ಪಡ್ಕೊಂಡ್ರೆ C ಬರುತ್ತೆ ಸ್ನೇಹಿತರೆ. ಇವಾಗ 50ಕ್ಕೆ ನೋಡೋಣ ಸ್ನೇಹಿತರೆ. 45ರಿಂದ 50 ಅಂಕಗಳನ್ನು ಪಡ್ಕೊಂಡ್ರೆ A+ ಬರುತ್ತೆ. 35ರಿಂದ 44 ಅಂಕಗಳನ್ನು ಪಡ್ಕೊಂಡ್ರೆ A ಬರುತ್ತೆ. 25ರಿಂದ 34 ಅಂಕಗಳನ್ನು ಪಡ್ಕೊಂಡ್ರೆ B+ ಬರುತ್ತೆ. 15ರಿಂದ 24 ಅಂಕಗಳನ್ನು ಪಡ್ಕೊಂಡ್ರೆ B ಬರುತ್ತೆ. ಅದೇ ರೀತಿಯಾಗಿ 1ರಿಂದ 14 ಅಂಕಗಳನ್ನು ಪಡ್ಕೊಂಡ್ರೆ C ಬರುತ್ತೆ ಸ್ನೇಹಿತರೆ. ಇವಾಗ ನಾವು 80ಕ್ಕೆ ನೋಡೋಣ. 72ರಿಂದ 80 ಅಂಕಗಳನ್ನು ಪಡ್ಕೊಂಡ್ರೆ A+ ಬರುತ್ತೆ ಸ್ನೇಹಿತರೆ. 56ರಿಂದ 71 ಅಂಕಗಳನ್ನು ಪಡ್ಕೊಂಡ್ರೆ A ಬರುತ್ತೆ. 40ರಿಂದ 35 ಅಂಕಗಳನ್ನು ಪಡ್ಕೊಂಡ್ರೆ B+ ಬರುತ್ತೆ. 24ರಿಂದ 39 ಅಂಕಗಳನ್ನು ಪಡ್ಕೊಂಡ್ರೆ B ಬರುತ್ತೆ ಸ್ನೇಹಿತರೆ. 1ರಿಂದ 25 ಅಂಕಗಳನ್ನು ಪಡ್ಕೊಂಡ್ರೆ C ಬರುತ್ತೆ. ಅದೇ ರೀತಿಯಾಗಿ ನಾವು 100ಕ್ಕೆ ನೋಡ್ಬೋದು. 90ರಿಂದ 100 ಅಂಕಗಳನ್ನು ಪಡ್ಕೊಂಡಾಗ A+ ಬರುತ್ತೆ. 70ರಿಂದ 89 ಅಂಕಗಳನ್ನು ಪಡ್ಕೊಂಡಾಗ A ಬರುತ್ತೆ. 50ರಿಂದ 69 ಅಂಕಗಳನ್ನು ಪಡ್ಕೊಂಡಾಗ B+ ಬರುತ್ತೆ. 30ರಿಂದ 49 ಅಂಕಗಳನ್ನು ಪಡ್ಕೊಂಡಾಗ B ಬರುತ್ತೆ. 30ಗಿಂತ ಕಡಿಮೆ ತೊಗೊಂಡ್ರೆ C ಬರುತ್ತೆ ಸ್ನೇಹಿತರೆ. ನಾವು ಅತಿ ಹೆಚ್ಚಾಗಿ ಇಲ್ಲಿ ನಾವು ಯಾವ ಅಂಕಗಳನ್ನು ಅಂದರೆ ಯಾವುದಕ್ಕೆ ನಾವು ನೋಡ್ತೀವಿ ಅಂತಂದರೆ 15ಕ್ಕೆ ನಾವು ಅತಿ ಹೆಚ್ಚಾಗಿ ಉಪಯೋಗಿಸ್ತೀವಿ. ಅದೇ ರೀತಿಯಾಗಿ 20ಕ್ಕೆ, 50ಕ್ಕೆ, 60ಕ್ಕೂ ನೋಡ್ತೀವಿ. ಅದೇ ರೀತಿಯಾಗಿ 80ಕ್ಕೂ ನೋಡ್ತೀವಿ. 100ಕ್ಕೆ ಈ ಅಂಕಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಅತಿ ಹೆಚ್ಚಾಗಿ ಉಪಯೋಗಿಸ್ತೀವಿ ಸ್ನೇಹಿತರೆ. ಅದರ ಒಂದು ಶ್ರೇಣಿ ಪಟ್ಟಿಯನ್ನು ಗ್ರೇಡ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಈ ಒಂದು ಚಾರ್ಟ್ ಇದ್ದರೆ ಸಾಕು, ನಾವು ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನಗಳಲ್ಲಿ ಯಾವುದಕ್ಕೆ ಯಾವ ಗ್ರೇಡ್ ಬರುತ್ತೆ ಅನ್ನೋದನ್ನು ನಾವು ಈಸಿಯಾಗಿ ತಿಳ್ಕೊಬೋದು ಸ್ನೇಹಿತರೆ. ಶಿಕ್ಷಕರಿಗೆ ಈ ಒಂದು ಚಾರ್ಟ್ ತುಂಬ ಉಪಯುಕ್ತವಾಗುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇನ್ನೂ ಯಾವ ಥರದ ವೀಡಿಯೋಗಳು ಅಂದರೆ ಶಿಕ್ಷಣಕ್ಕೆ ಸಂಬಂಧಿಸಿದ ವೀಡಿಯೋಗಳು ಯಾವ ಥರದ ವೀಡಿಯೋಗಳು ಬೇಕಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಆದಷ್ಟು ನಾನು ತಿಳ್ಕೊಂಡು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಈ ಒಂದು ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.